ಆಗಬೇಕಾದಂತ ಅಗತ್ಯ ನಮ್ಮಲ್ಲಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಮೀಟಿಂಗ್ನ ದೃಶ್ಯಗಳನ್ನ ಗಮನಿಸಿದ್ರಿ. ಒಂದ್ ಕಡೆ ಗಡಿ ಉದ್ವಿಗ್ನವಾಗಿದೆ, ಆದರೆ ಮೋದಿ ನೇತೃತ್ವದ ತಂಡ ಕೂಲ್ ಕಾಮ್ ಆಗಿ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೂ ಹಾಗೆ ಭಾರತದಕ್ಕೂ ವ್ಯತ್ಯಾಸಗಳು ಯಾವ ರೀತಿ ಇದೆ ಗಮನಿಸಿ. ನಿನ್ನೆ ಪಾಕಿಸ್ತಾನದಿಂದ ದಾಳಿ, ಭಾರತದಿಂದ ಪ್ರತಿದಾಳಿ. ಒಂದರ್ಥದಲ್ಲಿ ಭಾರತದಲ್ಲೂ ಕೂಡ ಯುದ್ಧ ಪರಿಸ್ಥಿತಿ, ಪಾಕಿಸ್ತಾನದಲ್ಲೂ ಯುದ್ಧ ಪರಿಸ್ಥಿತಿ. ನಮ್ಮ ದೇಶದ ಪ್ರಧಾನಿ ಹಾಗೆ 3 ಸೇನಾ ವಿಭಾಗದ ಮುಖ್ಯಸ್ಥರು ಎಲ್ಲರೂ ಒಗ್ಗಟ್ಟಿನಿಂದ ಕೂತು ಚರ್ಚೆಯನ್ನ ಮಾಡ್ತಿದ್ದಾರೆ ಮುಂದಿನ ಕ್ರಮಗಳ ಬಗ್ಗೆ. ಆದ್ರೆ ಪಾಕಿಸ್ತಾನದಿಂದ ಬಂದ ಇವತ್ತಿನ ಅಷ್ಟೂ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಸುದ್ದಿ. ಒಂದ್ ಕಡೆ ಪಾರ್ಲಿಮೆಂಟ್ನಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಅನ್ನ ಕವರ್ಡ್ ರಣಹೇಡಿ ಅಂತ ಕರೆದಿದ್ದಾರೆ ಪಾಕಿಸ್ತಾನದ ಸಂಸದರೊಬ್ಬರು, ಅದೇ ಪಕ್ಷದ. ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲ ಗಲಾಟೆ ಗದ್ದಲಗಳಾಗ್ತಾ ಇದ್ರು ಕೂಡ ಪಾಕಿಸ್ತಾನದ ಪ್ರಧಾನಿಗಳು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯೇ ಇಲ್ಲ. ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂತು, ಯಾವಾಗ ದಾಳಿಯ ತೀವ್ರತೆ ಹೆಚ್ಚಾಯಿತು ಸೇಫ್ ಜಾಗಕ್ಕೆ ತಲೆಮರೆಸಿಕೊಳ್ಳೋ ಸಲುವಾಗಿ ಓಡ್ ಹೋಗಿದ್ದಾರೆ ಅಂತೇಳಿ. ಜಾಗತಿಕ ಮಟ್ಟದಲ್ಲಿ ಶೆಹಬಾಜ್ ಶರೀಫ್ ನಾಪತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ರು ಕೂಡ ಇವತ್ತು ಇಡೀ ದಿನ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೂಡ ಇಲ್ಲ ಪಾಕಿಸ್ತಾನದ ಪ್ರಧಾನಿಯಿಂದ. ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಭಾರತದ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಲ್ಲಿ ಬ್ಯುಸಿ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾವುದೇ ಆತಂಕ ಇಲ್ಲ, ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್. ಈಗ ಆಲ್ರೆಡಿ ಹಿಂದೆ ನಡೆದ ಸಭೆಯಲ್ಲಿ ನಮ್ಮ ಸೇನಾ ವಿಭಾಗಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೀಗಾಗಿ ಪಾಕಿಸ್ತಾನ ಎಂಥದ್ದೇ ಅಟ್ಯಾಕ್ಗಳನ್ನ ಮಾಡುವ ಪ್ರಯತ್ನ ಪಟ್ಟರು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಸರ್ವ ಸ್ವಾತಂತ್ರ್ಯ ನಿಮಗಿದೆ ಅನ್ನೋ ಕಾನ್ಫಿಡೆನ್ಸ್ ಅನ್ನ ಸೇನಾ ಪಡೆಗೆ ತುಂಬಿಯಾಗಿದೆ. ಇದು ಜವಾಬ್ದಾರಿಯುತ ಸರ್ಕಾರಗಳು ನಡೆದುಕೊಳ್ಳುವ ರೀತಿ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಿಂದ ಬರ್ತಾ ಇರುವ ದೃಶ್ಯಗಳು ಬಹುಶಃ ನಾವಾಗಲೇ ಬ್ರೇಕಿಂಗ್ ಅಪ್ಡೇಟ್ ಕೊಡ್ತಾ ಇದ್ವಿ. ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತೊಮ್ಮೆ ಆಕ್ಟಿವ್ ಇದೆ, ಸೈರನ್ಗಳನ್ನ ಮೊಳಗಿಸಿಯಾಗಿದೆ, ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿ ಆಗಿದೆ. ಭಾರತ ಮತ್ತೊಮ್ಮೆ ಪಾಕಿಸ್ತಾನದ ಕುಚೇಷ್ಟೆಯನ್ನ ಆಕಾಶದಲ್ಲೇ ತಡೆದು ನಿಲ್ಲಿಸಲಿಕ್ಕೆ ಸರ್ವಸನ್ನದ್ದವಾಗಿದೆ. ಮತ್ತೊಮ್ಮೆ ಕಾಶ್ಮೀರದಲ್ಲಿ ಇಂಥ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ನಿನ್ನೆ ಕೂಡ ನೀವು ನೋಡಿದ್ರಿ. ಈಗಾಗಲೇ ಪಾಕಿಸ್ತಾನದ 5 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡಿಸ್ ಮಾಡಿ ಹಾಕಿದೆ ಭಾರತ. ಈಗ ಮತ್ತೊಮ್ಮೆ ಅದರ ಆಂಬಿಯನ್ಸ್, ಅದರ ವಾಯ್ಸ್ ಸೌಂಡ್ ನಿಮಗೆ ಕೇಳಿಸ್ತೀನಿ, ಯಾವ ರೀತಿ ಇರುತ್ತೆ ಅದು ಬಂದಾಗ ಅಂತ ಹೇಳಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ವೀಕ್ಷಕರೇ, ಇದು ಈ ಕ್ಷಣದ ದೃಶ್ಯಾವಳಿಗಳು, ಇದು ಈ ಕ್ಷಣದ ದೃಶ್ಯಾವಳಿಗಳು. ಮತ್ತೊಮ್ಮೆ ದೀಪಾವಳಿ ತರ ಕಾಣ್ತಾ ಇದೆ ಅಲ್ಲಿ. ನಿನ್ನೆ ಇಷ್ಟೊತ್ತಿಗಾಗಲೇ ಇಂಥ ಅನೇಕ ದೃಶ್ಯಾವಳಿಗಳನ್ನು ನೋಡಿದ್ರಿ. ಒಂದು ಅಂದಾಜಿನ ಪ್ರಕಾರ ಬೇಕಾದಂತ ಅಗತ್ಯ ನಮ್ಮಲ್ಲಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಮೀಟಿಂಗ್ನ ದೃಶ್ಯಗಳನ್ನ ಗಮನಿಸಿದ್ರಿ. ಒಂದ್ ಕಡೆ ಗಡಿ ಉದ್ವಿಗ್ನವಾಗಿದೆ, ಆದರೆ ಮೋದಿ ನೇತೃತ್ವದ ತಂಡ ಕೂಲ್ ಕಾಮ್ ಆಗಿ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೂ ಹಾಗೆ ಭಾರತದಕ್ಕೂ ವ್ಯತ್ಯಾಸಗಳು ಯಾವ ರೀತಿ ಇದೆ ಗಮನಿಸಿ. ನಿನ್ನೆ ಪಾಕಿಸ್ತಾನದಿಂದ ದಾಳಿ, ಭಾರತದಿಂದ ಪ್ರತಿದಾಳಿ. ಒಂದರ್ಥದಲ್ಲಿ ಭಾರತದಲ್ಲೂ ಕೂಡ ಯುದ್ಧ ಪರಿಸ್ಥಿತಿ, ಪಾಕಿಸ್ತಾನದಲ್ಲೂ ಯುದ್ಧ ಪರಿಸ್ಥಿತಿ. ನಮ್ಮ ದೇಶದ ಪ್ರಧಾನಿ ಹಾಗೆ 3 ಸೇನಾ ವಿಭಾಗದ ಮುಖ್ಯಸ್ಥರು ಎಲ್ಲರೂ ಒಗ್ಗಟ್ಟಿನಿಂದ ಕೂತು ಚರ್ಚೆಯನ್ನ ಮಾಡ್ತಿದ್ದಾರೆ ಮುಂದಿನ ಕ್ರಮಗಳ ಬಗ್ಗೆ. ಆದ್ರೆ ಪಾಕಿಸ್ತಾನದಿಂದ ಬಂದ ಇವತ್ತಿನ ಅಷ್ಟೂ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಸುದ್ದಿ. ಒಂದ್ ಕಡೆ ಪಾರ್ಲಿಮೆಂಟ್ನಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಅನ್ನ ಕವರ್ಡ್ ರಣಹೇಡಿ ಅಂತ ಕರೆದಿದ್ದಾರೆ ಪಾಕಿಸ್ತಾನದ ಸಂಸದರೊಬ್ಬರು, ಅದೇ ಪಕ್ಷದ. ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲ ಗಲಾಟೆ ಗದ್ದಲಗಳಾಗ್ತಾ ಇದ್ರು ಕೂಡ ಪಾಕಿಸ್ತಾನದ ಪ್ರಧಾನಿಗಳು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯೇ ಇಲ್ಲ. ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂತು, ಯಾವಾಗ ದಾಳಿಯ ತೀವ್ರತೆ ಹೆಚ್ಚಾಯಿತು ಸೇಫ್ ಜಾಗಕ್ಕೆ ತಲೆಮರೆಸಿಕೊಳ್ಳೋ ಸಲುವಾಗಿ ಓಡ್ ಹೋಗಿದ್ದಾರೆ ಅಂತೇಳಿ. ಜಾಗತಿಕ ಮಟ್ಟದಲ್ಲಿ ಶೆಹಬಾಜ್ ಶರೀಫ್ ನಾಪತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ರು ಕೂಡ ಇವತ್ತು ಇಡೀ ದಿನ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೂಡ ಇಲ್ಲ ಪಾಕಿಸ್ತಾನದ ಪ್ರಧಾನಿಯಿಂದ.
ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಭಾರತದ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾವುದೇ ಆತಂಕ ಇಲ್ಲ, ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್. ಈಗ ಆಲ್ರೆಡಿ ಹಿಂದೆ ನಡೆದ ಸಭೆಯಲ್ಲಿ ನಮ್ಮ ಸೇನಾ ವಿಭಾಗಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೀಗಾಗಿ ಪಾಕಿಸ್ತಾನ ಎಂಥದ್ದೇ ಅಟ್ಯಾಕ್ಗಳನ್ನ ಮಾಡುವ ಪ್ರಯತ್ನ ಪಟ್ಟರು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಸರ್ವ ಸ್ವಾತಂತ್ರ್ಯ ನಿಮಗಿದೆ ಅನ್ನೋ ಕಾನ್ಫಿಡೆನ್ಸ್ ಅನ್ನ ಸೇನಾ ಪಡೆಗೆ ತುಂಬಿಯಾಗಿದೆ. ಇದು ಜವಾಬ್ದಾರಿಯುತ ಸರ್ಕಾರಗಳು ನಡೆದುಕೊಳ್ಳುವ ರೀತಿ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಿಂದ ಬರ್ತಾ ಇರುವ ದೃಶ್ಯಗಳು ಬಹುಶಃ ನಾವಾಗಲೇ ಬ್ರೇಕಿಂಗ್ ಅಪ್ಡೇಟ್ ಕೊಡ್ತಾ ಇದ್ವಿ. ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತೊಮ್ಮೆ ಆಕ್ಟಿವ್ ಇದೆ. ಸೈರನ್ಗಳನ್ನ ಮೊಳಗಿಸಿಯಾಗಿದೆ. ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿಯಾಗಿದೆ. ಭಾರತ ಮತ್ತೊಮ್ಮೆ ಪಾಕಿಸ್ತಾನದ ಕುಚೇಷ್ಟೆಯನ್ನ ಆಕಾಶದಲ್ಲೇ ತಡೆದು ನಿಲ್ಲಿಸಲಿಕ್ಕೆ ಸರ್ವಸನ್ನದ್ದವಾಗಿದೆ. ಮತ್ತೊಮ್ಮೆ ಕಾಶ್ಮೀರದಲ್ಲಿ ಇಂಥ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ನಿನ್ನೆ ಕೂಡ ನೀವು ನೋಡಿದ್ರಿ. ಈಗಾಗಲೇ ಪಾಕಿಸ್ತಾನದ 5 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡಿಸ್ ಮಾಡಿ ಹಾಕಿದೆ ಭಾರತ. ಈಗ ಮತ್ತೊಮ್ಮೆ ಅದರ ಆಂಬಿಯನ್ಸ್, ಅದರ ವಾಯ್ಸ್ ಸೌಂಡ್ ನಿಮಗೆ ಕೇಳಿಸ್ತೀನಿ, ಯಾವ ರೀತಿ ಇರುತ್ತೆ ಅದು ಬಂದಾಗ ಅಂತ ಹೇಳಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ವೀಕ್ಷಕರೇ, ಇದು ಈ ಕ್ಷಣದ ದೃಶ್ಯಾವಳಿಗಳು. ಇದು ಈ ಕ್ಷಣದ ದೃಶ್ಯಾವಳಿಗಳು. ಮತ್ತೊಮ್ಮೆ ದೀಪಾವಳಿ ತರ ಕಾಣ್ತಾ ಇದೆ ಅಲ್ಲಿ. ನಿನ್ನೆ ಇಷ್ಟೊತ್ತಿಗಾಗಲೇ ಇಂಥ ಅನೇಕ ದೃಶ್ಯಾವಳಿಗಳನ್ನು ನೋಡಿದ್ರಿ. ಒಂದು ಅಂದಾಜಿನ ಪ್ರಕಾರ ಬೇಕಾದಂತ ಆಗತ್ತೆ ನಮ್ಮಲ್ಲಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಮೀಟಿಂಗ್ನ ದೃಶ್ಯಗಳನ್ನ ಗಮನಿಸಿದ್ರಿ. ಒಂದ್ ಕಡೆ ಗಡಿ ಉದ್ವಿಗ್ನವಾಗಿದೆ, ಆದರೆ ಮೋದಿ ನೇತೃತ್ವದ ತಂಡ ಕೂಲ್ ಕಾಮ್ ಆಗಿ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೂ ಹಾಗೆ ಭಾರತದಕ್ಕೂ ವ್ಯತ್ಯಾಸಗಳು ಯಾವ ರೀತಿ ಇದೆ ಗಮನಿಸಿ. ನಿನ್ನೆ ಪಾಕಿಸ್ತಾನದಿಂದ ದಾಳಿ, ಭಾರತದಿಂದ ಪ್ರತಿದಾಳಿ. ಒಂದರ್ಥದಲ್ಲಿ ಭಾರತದಲ್ಲೂ ಕೂಡ ಯುದ್ಧ ಪರಿಸ್ಥಿತಿ, ಪಾಕಿಸ್ತಾನದಲ್ಲೂ ಯುದ್ಧ ಪರಿಸ್ಥಿತಿ. ನಮ್ಮ ದೇಶದ ಪ್ರಧಾನಿ ಹಾಗೆ 3 ಸೇನಾ ವಿಭಾಗದ ಮುಖ್ಯಸ್ಥರು ಎಲ್ಲರೂ ಒಗ್ಗಟ್ಟಿನಿಂದ ಕೂತು ಚರ್ಚೆಯನ್ನ ಮಾಡ್ತಿದ್ದಾರೆ ಮುಂದಿನ ಕ್ರಮಗಳ ಬಗ್ಗೆ. ಆದರೆ ಪಾಕಿಸ್ತಾನದಿಂದ ಬಂದ ಇವತ್ತಿನ ಅಷ್ಟೂ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಸುದ್ದಿ. ಒಂದ್ ಕಡೆ ಪಾರ್ಲಿಮೆಂಟ್ನಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಅನ್ನ ಕವರ್ಡ್ ರಣಹೇಡಿ ಅಂತ ಕರೆದಿದ್ದಾರೆ ಪಾಕಿಸ್ತಾನದ ಸಂಸದರೊಬ್ಬರು, ಅದೇ ಪಕ್ಷದ. ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲ ಗಲಾಟೆ ಗದ್ದಲಗಳಾಗ್ತಾ ಇದ್ರು ಕೂಡ ಪಾಕಿಸ್ತಾನದ ಪ್ರಧಾನಿಗಳು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯೇ ಇಲ್ಲ. ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂತು, ಯಾವಾಗ ದಾಳಿಯ ತೀವ್ರತೆ ಹೆಚ್ಚಾಯಿತು ಸೇಫ್ ಜಾಗಕ್ಕೆ ತಲೆಮರೆಸಿಕೊಳ್ಳೋ ಸಲುವಾಗಿ ಓಡ್ ಹೋಗಿದ್ದಾರೆ ಅಂತೇಳಿ. ಜಾಗತಿಕ ಮಟ್ಟದಲ್ಲಿ ಶೆಹಬಾಜ್ ಶರೀಫ್ ನಾಪತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ರು ಕೂಡ ಇವತ್ತು ಇಡೀ ದಿನ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೂಡ ಇಲ್ಲ ಪಾಕಿಸ್ತಾನದ ಪ್ರಧಾನಿಯಿಂದ. ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಭಾರತದ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ.